ಮತ್ತಷ್ಟು ರಂಗೇರಿದ ಮಂಡ್ಯ ಲೋಕಸಭಾ ಅಖಾಡ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಪರ ಸಿಎಂ ಕುಮಾರಸ್ವಾಮಿ ಪ್ರಚಾರವನ್ನ ಇವತ್ತಿನಿಂದ ಅಧಿಕೃತವಾಗಿ ಆರಂಭಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಇಂದು ದಿನಪೂರ್ತಿ ಶ್ರೀರಂಗಪಟ್ಟಣದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಗನ ಪರ ನಡೆಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಮತ ಯಾಚಿಸಲು ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಪುತ್ರನ ಪರ ಸಿಎಂ ಕುಮಾರಸ್ವಾಮಿ ಇಂದಿನಿಂದ ಅಧಿಕೃತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮಗನ ಪರವಾಗಿ ಮುಖ್ಯಮಂತ್ರಿ ಇವತ್ತು ಅಖಾಡಕ್ಕೆ ಇಳಿದಿರುವಂತಹದ್ದು. ಬಿರುಸಿನ ಪ್ರಚಾರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ತೊಡಗಿದ್ದಾರೆ. ಈಗಾಗಲೇ ಹಿಂದೆ ಸಿದ್ದರಾಮಯ್ಯ ಕೂಡ ಹೇಳಿದ್ರು ನಿಖಿಲ್ ಅವರಿಗೆ ಬೆಂಬಲ ಕೊಡೋಣ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇವತ್ತಿನಿಂದ ಏನು ಸಿಎಂ ಕುಮಾರಸ್ವಾಮಿ ಅವರು ಮಗನ ಪರ ಅಧಿಕೃತವಾಗಿ ಅಖಾಡಕ್ಕೆ ಇಳಿದಿದ್ದಾರೆ, ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತಷ್ಟು ರಂಗೇರಿದೆ ಮಂಡ್ಯ ಲೋಕಸಭಾ ಅಖಾಡ. ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಅಧಿಕೃತವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಮಗನ ಪರ ಮತ ಯಾಚಿಸಲು ಅವರು ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ, ಪ್ರಚಾರದಲ್ಲಿ ತೊಡಗಿದ್ದಾರೆ. ಪುತ್ರ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿ ಮತ ಯಾಚಿಸಲು ಅಖಾಡಕ್ಕೆ ಇಳಿದಿರುವಂತಹದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇಂದು ದಿನವಿಡೀ ಪೂರ್ತಿ ಶ್ರೀರಂಗಪಟ್ಟಣದಲ್ಲಿ ಸಿಎಂ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮಗನ ಪರವಾಗಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿರುವಂತಹದ್ದು. ಬಿರುಸಿನ ಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪೂಜೆ ಮಾಡುವ ಮೂಲಕ ಇವತ್ತು ಅಧಿಕೃತವಾಗಿ ಅಖಾಡಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಇಳಿದಿರುವಂತಹದ್ದು. ಪುತ್ರನ ಪರ ಸಿಎಂ ಇವತ್ತು ಪ್ರಚಾರವನ್ನ ಆರಂಭಿಸಿದ್ದಾರೆ. ನಾನು ಅಲ್ಲೇ ಅವ್ರು ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಅಲ್ಲ ಅಂತಾರೆ. ಅಲ್ಲೆಲ್ಲ ಒಂದ್ ಕಡೆ ಬೇರೆ ಮಂತ್ರಿ ಮಾಡ್ತಾರೆ, ನನ್ನ ಮಂತ್ರಿ ಮಾಡೋಕೆ ಪ್ರಾಮಿಸ್ ಕೊಟ್ಟವ್ರೆ ಅಂತ ಹೇಳೋರಂತಲ್ಲ. ಅವ್ರವ್ರ ಪಕ್ಷಗಳು ಪ್ರಚಾರ ಮಾಡ್ಲೇಬೇಕಲ್ಲ, ಅವರು ಮಾಡ್ತಾರೆ. ತೊಂದರೆ ಈಗ ಅವರು ರಾಜ್ಯದ ಚುನಾವಣೆ ಇದ್ದಾಗ ನಮ್ಮ ಜೊತೆಲಿ ಇದ್ದರು. ರಾಷ್ಟ್ರದ ಚುನಾವಣೆಯಲ್ಲಿ ಅವರಿಗೆ ಯಾವ ರೀತಿ ಅನುಕೂಲ ಬೇಕೋ ಮಾಡ್ಕೊಂಡಿದ್ದಾರೆ. ಅದರ ತಪ್ಪೇನಿಲ್ಲ. ಅವೆಲ್ಲ ನಡೀರಿ, ಎಲ್ಲ ಸಾಹಿತ್ಯದೆಲ್ಲ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮಗನ ಪರವಾಗಿ ಸಿಎಂ ಅಖಾಡಕ್ಕೆ ಇಳಿದಿದ್ದಾರೆ. ಯಾವ ರೀತಿ ಸಾಗ್ತಾ ಇದೆ ಪ್ರಚಾರ? ಖಂಡಿತವಾಗ್ಲೂ ನಮ್ರತ ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಅಬ್ಬರವಾದಂತಹ ಒಂದು ರೋಡ್ ಶೋ ಅನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಕೆಆರ್ಎಸ್ ನಿಂದ ಒಂದು ರೋಡ್ ಶೋ ಆರಂಭವಾಗಿದೆ. ಕೆಆರ್ಎಸ್ ನಿಂದ ಹಿಡಿದು ಕೆಆರ್ಎಸ್ ಬೆಳಗೋಳ, ಪಾಲಹಳ್ಳಿ, ಹೀಗೆ ಸುತ್ತಮುತ್ತ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳು ಒಂದು ಅಬ್ಬರವಾದಂತಹ ಒಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇನ್ನು ಪ್ರಚಾರ ಆರಂಭ ಮಾಡೋದಕ್ಕೂ ಮುನ್ನ ಕೆಆರ್ಎಸ್ ನಲ್ಲಿ ಸ್ಥಳೀಯ ಒಂದು ಗಣಪತಿ ದೇವಸ್ಥಾನಕ್ಕೆ ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸಿದ್ರು. ಜೊತೆಗೆ ಅಲ್ಲಿ ಗೋಮಾತೆಯ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ರು. ಜೊತೆಗೆ ಅಲ್ಲೇ ಸ್ವಲ್ಪ ಮುಂದೆ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಅವರಿಗೆ ಒಂದು ಬೃಹತ್ ಖರ್ಜೂರದ ಹಾರವನ್ನ ಹಾಕಿ ಮಾಡ್ಕೊಂಡ್ರು. ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನ ಮಾಡ್ಕೊಂಡ್ರು. ಮುಖಾಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ರೋಡ್ ಶೋ ಮುಖಾಂತರ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜೊತೆಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸಿ.ಎಸ್. ಪುಟ್ಟರಾಜು ಮತ್ತು ಸ್ಥಳೀಯ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಕೂಡ ಜೊತೆಲಿದ್ದಾರೆ. ಏನು ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಬಜೆಟ್ ನಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದೇನೆ, ಜೊತೆಗೆ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗಿರ್ಬೋದು ಅಥವಾ ಕನಕನ ಮರಡಿ ದುರಂತ ಆದಾಗ ನಾನು ಇಲ್ಲಿನ ಜನಕ್ಕೆ ಸಾಕಷ್ಟು ಶ್ರಮಿಸಿದ್ದೇನೆ, ಈ ನಿಟ್ಟಿನಲ್ಲಿ ಪುತ್ರನ ಗೆಲ್ಲಿಸಿಕೊಡಿ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಅವರ ಪ್ರಚಾರ ಅಬ್ಬರದಿಂದ ಮುಂದುವರೆದಿದೆ ಅಂತ ಹೇಳ್ಬೋದು ನಮ್ರತ. ಓಕೆ, ಧನ್ಯವಾದ ಮೋಹನ್ ರಾಜ್ ತಮ್ಮೆಲ್ಲ ಮಾಹಿತಿಗೆ.